ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರನ್ನ ನಾವು ನೋಡಿದಾಗ ಈ ಜುಲೈ ಮಾಸದಲ್ಲಿ ಈಗಾಗಲೇ ಸಾಲ ಆಗೋಗ್ಬಿಟ್ಟಿದೆ ಗುರುಗಳೇ, ಏನ್ ಮಾಡಬೇಕು ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ ಗುರುಗಳೇ. ಇನ್ನೆಷ್ಟು ಸಾಲ ಮಾಡಕ್ಕಾಗತ್ತೆ? ನಮ್ ಜೀವನನೇ ಇಷ್ಟೇನಾ? ಕಷ್ಟ ಕಷ್ಟ ಕಷ್ಟ, ಇನ್ನು ಎಷ್ಟು ದಿನ ಕಷ್ಟ ಪಡ್ಬೇಕು ನಾವು? ಖಂಡಿತವಾಗಿ ಸುಖ ಅಂತಕ್ಕಂಥದ್ದು ಬಂದೇ ಬರುತ್ತೆ. ಮಳೆಗಾಲ ಮುಗಿದ ಮೇಲೆ ಚಳಿ ಬರಲೇಬೇಕು, ಚಳಿ ಆದ ಮೇಲೆ ಬಿಸಿಲು ಬರಲೇಬೇಕು. ಹಾಗೆ ನಿಮಗೂ ಕೂಡ ಸುಖ ಅಂತಕ್ಕಂಥದ್ದು ಬರುತ್ತೆ. ಧೃತಿಗೆಡಬೇಡಿ. ಬಹಳಷ್ಟು ಜನ ಮನಸ್ಸು ಕೆಡಿಸ್ಕೊಂಡ್ಬಿಡ್ತೀರ. ಕೈ ಹಾಕಿರೋ ಕೆಲಸದಲ್ಲಿ ವಿಘ್ನಗಳನ್ನ ಅನುಭವಿಸಿ ಈಗಾಗಲೇ ಆಗೋಗ್ಬಿಟ್ಟಿದೆ. ಸಾಲಗಾರರು ಕೂಡ ಆಗೋಗ್ಬಿಟ್ಟಿದ್ದೀರಾ. ನಂಬಿಕೆ ದ್ರೋಹಕ್ಕೆ ಒಳಗಾಗಿದ್ದೀರಾ. ಮನಸ್ಸಿಗೆ ನೆಮ್ಮದಿ ಇಲ್ಲ, ಸದಾ ಸಂಕಟ. ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಏನಪ್ಪಾ ಮಾಡ್ಬೇಕು? ಗುರುಗಳ ಹತ್ರ ಹೋಗ್ಬೇಕಾ? ಪಾಪ ಗುರುಗಳು ಏನ್ ಮಾಡ್ತಾರೆ? ಅವರೇನ್ ದೇವರ? ಅವರು ಗುರುಗಳಷ್ಟೇ. ಎಷ್ಟು ಜನ ಏನ್ ಮಾಡ್ತಾರೆ, ಈ ಜ್ಯೋತಿಷ್ಯ ಹೇಳ್ತಕ್ಕಂಥವ್ರನ್ನ ಗುರುಗಳು ಅಂತ ಅಂದ್ರೆ ದೇವರು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಖಂಡಿತವಾಗಿ ಯಾರೂ ಕೂಡ ಇಲ್ಲಿ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಆಚಾರ್ಯ ಮುಖೇಣ ಕರಹಿಷ್ಯೆ. ಆಚಾರ್ಯ ಅಂದ್ರೆ ಗುರುಗಳು, ಮುಖೇಣ ಅಂದರೆ ಮುಖಾಂತರ, ಕರಹಿಷ್ಯೆ ಹೇಳಿ ಸಂಕಲ್ಪವನ್ನ ಮಾಡ್ತೀರ. ನೀವು ಬಂದಿರತಕ್ಕಂತ ತೊಂದರೆ ತಾಪತ್ರಯಗಳಿಗೆ ಪರಿಹಾರವನ್ನ ಮಾಡ್ತಕ್ಕಂತಹ ಸಮಯದಲ್ಲೂ ಕೂಡ ಈ ಮಂತ್ರವನ್ನ ನೀವು ಸಂಕಲ್ಪದಲ್ಲಿ ಕಡೆ ಬಾರಿ ನೀವು ಹೇಳ್ತೀರಾ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಈ ಮಾಸದಲ್ಲಿ ಏನೆಲ್ಲ ಆಗಬಹುದು? ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನ ಹರಿಸಿ, ನಂಬಿಕೆ ದ್ರೋಹ ಮತ್ತಷ್ಟು ಆಗದೆ ಇರೋ ತರ ನೋಡ್ಕೊಳ್ತಕ್ಕಂತ ಕೆಲಸವನ್ನ ಮಾಡಿ. ಭಗವಂತ ಅಲ್ಪ ಮಟ್ಟಿಗೆ ಕೊಡ್ತಾನೆ. ಭಗವಂತ ಅಷ್ಟೊಂದು ಭಗವಂತನನ್ನ ನಿಷ್ಠೂರವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಅವನ ದೃಷ್ಟಿ ಇರೋದಕ್ಕೆ ಅಲ್ಪ ಸ್ವಲ್ಪ ಅನುಕೂಲಗಳು ನಿಮಗೆ ಆಗ್ತಾ ಇದೆ, ಹೌದಲ್ವಾ? ಆ ಒಂದು ಆಗ್ತಾ ಇರ್ತಕ್ಕಂಥದ್ರಲ್ಲಿ ತೃಪ್ತಿಯನ್ನ ಪಟ್ಟು ಬರ್ತಕ್ಕಂಥ ವಿಘ್ನಗಳನ್ನ ನಿವಾರಣೆಯನ್ನ ಮಾಡ್ತಕ್ಕಂಥ ಶಕ್ತಿಯನ್ನ ಕೊಡು ಹೇ ಭಗವಂತ. ಚೈತನ್ಯ ಕೊಡು, ನಮ್ಮ ಶರೀರದಲ್ಲಿ ಉತ್ತಮ ಬುದ್ಧಿಶಕ್ತಿಯನ್ನ ಕೊಡು ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಪರಿಹಾರ ಏನಪ್ಪಾ ಅಂತ ಅಂದ್ರೆ, ಪ್ರತಿ ಶನಿವಾರ ವೆಂಕಟರಮಣ ದೇವಾಲಯಕ್ಕೆ ಹೋಗ್ತಕ್ಕಂಥದ್ದು. ಎಲ್ಲೆಲ್ಲಿ ಶ್ರೀನಿವಾಸನ ದೇವಾಲಯ ಇದೆಯೋ, ಪೆರುಮಾಳ ದೇವಸ್ಥಾನ ಅಂತ ಏನ್ ಹೇಳ್ತೀವೋ ಅಂತ ಒಂದು ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥದ್ದು. ನೀವು ಒಂದು ಮಂತ್ರವನ್ನ ನಾನು ಹೇಳ್ತೇನೆ, ಅದನ್ನ ಪ್ರತಿನಿತ್ಯ ಮನಸ್ಸಿನಲ್ಲಿ ಬಾಯಾಟ ಮಾಡಿಕೊಂಡು ಈ ತಿಂಗಳು ಪೂರ್ತ ನೀವು ಹೇಳ್ಬೇಕು. ನಿಮಗೂ ಕೂಡ ಎಷ್ಟೋ ಭಕ್ತರುಗಳಿಗೆ ಬರುತ್ತೆ ನಿಜ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತ ಕಮಲನಯನ ಯೋಗಿರುದ್ಯಾನ್ಯ ಗಮ್ಯಂ ಒಂದೇ ವಿಷ್ಣುಂ ಭವ ಭಯಹರಂ ಸರ್ವಲೋಕೈಕನಾಥಂ. ನೋಡಿ ಆ ಮಂತ್ರದಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ. ಭವ ಭಯಹರಂ ಸರ್ವಲೋಕೈಕನಾಥಂ ಅಂದ್ರೆ ನನಗೆ ಬರ್ತಕ್ಕಂಥ ತೊಂದರೆ ತಾಪತ್ರಯಗಳನ್ನ ನಿವಾರಣೆಯನ್ನ ಮಾಡು ಅಂತ ಹೇಳಿ ಭಕ್ತಿಯಿಂದ ಶ್ರೀನಿವಾಸನನ್ನ ಪ್ರಾರ್ಥನೆಯನ್ನ ಮಾಡಿ. ನಿಮಗೆಲ್ಲರಿಗೂ ಕೂಡ ಅನುಕೂಲಗಳು ಪ್ರಾಪ್ತಿಯಾಗತ್ತೆ.